ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ಘರ್ಷಣೆ ತಾರಕಕ್ಕೇರ್ತಾ ಇದೆ. ಪೊಲೀಸ್ ವ್ಯೂಹವನ್ನ ಭೇದಿಸಿ ಮುನ್ನುಗ್ಗೋದಕ್ಕೆ ಗ್ರಾಮಸ್ಥರು ಪ್ರಯತ್ನ ಪಡ್ತಾ ಇದ್ದಾರೆ. ಪರಿಸ್ಥಿತಿ ಇನ್ನೂ ಕೂಡ ತಿಳಿಗೊಂಡಿಲ್ಲ. ಈಗಾಗಲೇ ಹನುಮಧ್ವಜವನ್ನು ಇಳಿಸಿ ಆಗಿದೆ ಪೊಲೀಸರು. ಆದರೆ ಹನುಮಧ್ವಜವನ್ನು ಅಲ್ಲೇ ಸ್ಥಾಪಿಸಬೇಕು ಅಂತ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಿನ ಕರೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಮತ್ತು JDS ನಾಯಕರುಗಳು ಕೂಡ ಒಬ್ಬೊಬ್ಬರಾಗಿ ಕೆರಗೋಡು ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಆಕ್ರೋಶವನ್ನು ಕೂಗ್ತಾ ಇದ್ದಾರೆ. ನೀವು ಒಂದು ಧ್ವಜವನ್ನು ಇಳಿಸಿದರೆ ನಾವು ಪ್ರತಿ ಮನೆಯ ಮೇಲೆ ಹನುಮಧ್ವಜವನ್ನು ಹಾರಿಸ್ತೀವಿ ಅಂತ ಗ್ರಾಮಸ್ಥರೆಲ್ಲರೂ ಕೂಡ ಪಣ ತೊಟ್ಟಿದ್ದಾರೆ. ಹೀಗಾಗಿ ಮಂಡ್ಯ SP ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಿಸ್ಥಿತಿ ಉದ್ವಿಗ್ನವಾಗಿದೆ. 144 ಸೆಕ್ಷನ್ ಹಾಕಿದ್ದಾರೆ, ಬಟ್ ಅದು ಯಾವ ಪ್ರಯೋಜನಕ್ಕೂ ಕೂಡ ಬರ್ತಾ ಇಲ್ಲ. ಪೊಲೀಸರ ವ್ಯೂಹವನ್ನು ಭೇದಿಸಿ ಮತ್ತೆ ಧ್ವಜಸ್ತಂಭದ ಬಳಿಗೆ ಹೋಗೋದಕ್ಕೆ ಗ್ರಾಮಸ್ಥರು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೊಮ್ಮೆ ಅದೇ ಜಾಗದಲ್ಲಿ ಹನುಮಧ್ವಜವನ್ನು ಹಾರಿಸಿಯೇ ತೀರ್ತೀವಿ ಅಂತ ಅವರೆಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದೇ ಬೇರೆ. ಇವರು ಪರ್ಮಿಷನ್ ತಗೊಂಡಿರೋದು ರಾಷ್ಟ್ರಧ್ವಜಕ್ಕೋಸ್ಕರ ಹನುಮಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಇದು ಗ್ರಾಮಸ್ಥರ ಒತ್ತಾಸೆಯಲ್ಲ. BJP ಮತ್ತು JDSನವರು ಸೇರಿಕೊಂಡು ಬೇರೆ ಊರಿನಿಂದ ಜನರನ್ನ ಕರೆಸಿ VHP ಮತ್ತು ಬಜರಂಗ ದಳವ್ರನ್ನ ಕರೆಸಿ ಅವರು ಗಲಾಟೆಯನ್ನು ಮಾಡಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇರ್ತಕ್ಕಂಥ ವಿಚಾರ. ಆದರೆ ಪರಿಸ್ಥಿತಿ ಮಾತ್ರ ಈಗ ಸ್ವಲ್ಪ ಪ್ರಕ್ಷುಬ್ಧವಾದಂತೆ ಕಂಡು ಬರ್ತಾ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಇದೇ ಗಲಾಟೆ. ಧ್ವಜವನ್ನು ತೆರವು ಮಾಡೋದಕ್ಕೂ ಮೊದಲಿಂದಲೂ ಕೂಡ ಗಲಾಟೆ ಆಗ್ತಾ ಇತ್ತು. ಧ್ವಜವನ್ನು ಇಳಿಸಿದ್ರು, ಕೊನೆಗೆ ಇಳಿಸಿದ ಮೇಲೂ ಕೂಡ ಗ್ರಾಮಸ್ಥರು ಪಟ್ಟು ಬಿಡ್ತಾ ಇಲ್ಲ. ಮತ್ತೆ ಧ್ವಜವನ್ನು ಹಾರಿಸ್ತೀವಿ ಅಂತ ಈಗಾಗಲೇ ಈಗ BJPಯ ನಾಯಕರೆಲ್ಲರೂ ಕೂಡ ಕೆಲವರೆಲ್ಲ ಅಶೋಕ್, ಅಶ್ವಥ್ ನಾರಾಯಣ್ ಸೇರಿದಂತೆ ಕೆಲವರೆಲ್ಲರೂ ಕೂಡ ಕೆರಗೋಡು ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ನಾವು ಹೋಗಿ ಅಲ್ಲಿ ಧ್ವಜವನ್ನು ಹಾರಿಸ್ತೀವಿ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಸಂದರ್ಭದಲ್ಲಿ ಬ್ರಿಟಿಷರು ಲಾಠಿಚಾರ್ಜ್ ಮಾಡಿದ್ರು. ಶಿವಪುರದಲ್ಲಿ ಮಂಡ್ಯ ಜನರ ರಕ್ತದಲ್ಲೇ ಹೋರಾಟದ ಕಿಚ್ಚಿದೆ. ಮಂಡ್ಯ ಜನರ ರಕ್ತದಲ್ಲಿ ಹೋರಾಟದ ಕಿಚ್ಚಿದ ಬಂದಿಗಳು. ಇದು ಮೊದಲನೇ ಬಾರಿ ಅದಕ್ಕೋಸ್ಕರ ಹೋರಾಟ ನಡೀತಾ ಇರೋದು ಇತಿಹಾಸದಲ್ಲಿ. ಹೋರಾಟದ ಕಿಚ್ಚು ಅಣಿಯದಿರಲಿ, ಹೋರಾಟದ ಉತ್ಸಾಹ ಹೆಚ್ಚಿರಲಿ. ಓಕೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಒಬ್ಬ ಹುಡುಗ ಧ್ವಜಸ್ತಂಭವನ್ನು ಹತ್ತುವ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಪೊಲೀಸರ ಕಣ್ತಪ್ಪಿಸಿ ಧ್ವಜಸ್ತಂಭವನ್ನು ಹತ್ತಿ ಮತ್ತೊಮ್ಮೆ ಹನುಮಧ್ವಜವನ್ನು ಹಾರಿಸುವ ಪ್ರಯತ್ನ. ಪೊಲೀಸರು ಇದಕ್ಕೆ ಸಾಕಷ್ಟು ತಡೆ ಒಡ್ಡುತ್ತಾ ಇದ್ದಾರೆ, ಆದರೂ ಕೂಡ ಬಿಡ್ತಾ ಇಲ್ಲ. ಕೈಯಲ್ಲೊಂದು ಹನುಮಧ್ವಜವನ್ನು ಹಿಡಿದು ಯುವಕನೊಬ್ಬ ಆ ಧ್ವಜಸ್ತಂಭವನ್ನು ಹತ್ತುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ 108 ಅಡಿ ಎತ್ತರದ ಆ ಧ್ವಜಸ್ತಂಭ ಗ್ರಾಮಸ್ಥರೇ ಸೇರಿ 50 ರೂಪಾಯಿಯಿಂದ ಹಿಡಿದು ಕಲೆಕ್ಟ್ ಮಾಡಿ 5-6 ಲಕ್ಷ ಖರ್ಚು ಮಾಡಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದ್ದಾರೆ. ಕಾಂಗ್ರೆಸ್ನವ್ರು ಹೇಳೋದು ಇದು ರಾಷ್ಟ್ರಧ್ವಜಕ್ಕೋಸ್ಕರ ಪರ್ಮಿಷನ್ ತಗೊಂಡಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಅಂತ. ಇವ್ರು ಹೇಳೋದು ಇಲ್ಲ, ನಮಗೆ ನವೆಂಬರ್ ತಿಂಗಳಲ್ಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಹನುಮಧ್ವಜವನ್ನು ಹಾರಿಸೋದಕ್ಕೆ ಅಂತ. ಈ ಆದೇಶದ ಪತ್ರ ಗ್ರಾಮ ಪಂಚಾಯತಿಯಿಂದ ಯಾರ ಕೈಯಲ್ಲಿದೆಯೋ ನೋಡ್ಬೇಕು ಅದನ್ನು. ಆದರೂ ಕೂಡ ಇದೊಂದು ರೀತಿ ರಾಜಕೀಯ ಆಗೋಯ್ತು ಕಂಪ್ಲೀಟ್ ಆಗಿ. ಇವರು ರಾಮ ಪ್ರತಿಷ್ಠಾಪನೆಯಾದ ಸ್ಮರಣಾರ್ಥವಾಗಿ ಶಾಶ್ವತವಾಗಿ ಹನುಮಧ್ವಜವನ್ನು ಹಾರಿಸೋದಕ್ಕೆ ಹೊರಟಿದ್ರು. ಅದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಇದಕ್ಕೆ ಅಡ್ಡಿ ಒಡ್ಡುತ್ತಾ ಇದ್ದಾರೆ. ಪೊಲೀಸರ ಮೇಲೆ ಒತ್ತಡವನ್ನು ಹಾಕಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಗ್ರಾಮಸ್ಥರ ಆರೋಪ. ನೋಡಿ ಯಾವ ಪ್ರಮಾಣದಲ್ಲಿ ಪೊಲೀಸರಿದ್ದಾರೆ ಅಂತಂದ್ಬಿಟ್ಟು. ಕೆರಗೋಡು ಒಂದು ಚಿಕ್ಕ ಗ್ರಾಮ. ಹಾಗೆ ನೋಡೋಕ್ಕೆ ಹೋದರೆ ನಿಮಗೆ ಯಡಿಯೂರು ಹೈವೇನಲ್ಲಿ ಸಿಗುತ್ತೆ ಅದು. ಅಲ್ಲಿ ನಿಮಗೆ ಇದು ಸೂಕ್ಷ್ಮ ಪ್ರದೇಶನೂ ಅಲ್ಲ, ಅನ್ಯ ಧರ್ಮದವರು ಇಲ್ಲವೇ ಇಲ್ಲ ಆ ಊರಲ್ಲಿ. ಹಾಗೆ ನೋಡೋಕ್ಕೆ ಹೋದರೆ ಅದು ವಿವಾದಿತ ಪ್ರದೇಶನೂ ಅಲ್ಲ. ಇಡೀ ಊರಿನವರು ಒಗ್ಗಟ್ಟಾಗಿ ಒಕ್ಕೊರಲಿನಿಂದ ತೆಗೆದುಕೊಂಡಂತಹ ತೀರ್ಮಾನ. ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ 22 ಜನ ಸದಸ್ಯರ ಪೈಕಿ 20 ಜನ ಕೋರಂ, 20 ಜನ ಪರ್ಮಿಷನ್ ಕೊಟ್ಟಿದ್ದಾರೆ, ಒಪ್ಪಿಗೆ ಕೊಟ್ಟಿದ್ದಾರೆ. ಆ ಒಪ್ಪಿಗೆ ಪತ್ರ ಕೂಡ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಿದ್ರೂ ಕೂಡ ಯಾಕೆ ಪೊಲೀಸರು ಹಠ ಮಾಡ್ತಾ ಇದ್ದಾರೆ?
ನಮ್ಮೂರಿನಲ್ಲಿ ನಾವು ಹನುಮತ್ ಧ್ವಜವನ್ನು ಹಾರಿಸ್ಕೊಂಡ್ರೆ ಇವ್ರಿಗೇನು ಕಷ್ಟ. ಇದು ಕಾಂಗ್ರೆಸ್ ಸರ್ಕಾರದ ಚಿತಾವಣೆ ಅಂತ ಗ್ರಾಮಸ್ಥರ ಆರೋಪ. ಸಾಕಷ್ಟು ಜನ ಗ್ರಾಮಸ್ಥರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಈಗಾಗಲೇ ಅವರೆಲ್ಲರೂ ಹೇಳಿರ್ತಕ್ಕಂಥದ್ದು ಇದು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಚಿತಾವಣೆಯಿಂದ ಪೊಲೀಸರು ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರ ನಿಮಗೆ ಅಪರಿಮಿತ ಶಕ್ತಿಯನ್ನು ತುಂಬಲೇ, ಆಂಜನೇಯನ ಶಕ್ತಿ ನಿಮ್ಮ ತೋಳಲ್ಲಿ ಬರಲಿ, ಆಂಜನೇಯನ ಶಕ್ತಿ ನಿಮ್ಮ ತೋಳಲ್ಲಿ ಎರಡಲಿ, ಮುನ್ನುಗ್ಗಿ ಹೋರಾಡಿ, ಎದೆಗುಂದದಿರಿ, ಎದೆಗುಂದದಿರಿ, ಮುನ್ನುಗ್ಗಿ ಹೋರಾಡಿ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರೂ ಇಂಥದೇ ಪೊಲೀಸರ ವಿರುದ್ಧ ಹೋರಾಡಿ ಗೆದ್ದವರು. ಶಿವಪುರದ ಸತ್ಯಾಗ್ರಹ ಹೋರಾಟದಲ್ಲಿ ಪೊಲೀಸರ ದೌರ್ಜನ್ಯಕ್ಕೆ ಹೇಳಿಬಿಟ್ಟಾರ. ಬಂಧುಗಳೇ, ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದ ಶಿವಪುರದ ಸತ್ಯಾಗ್ರಹಿಗಳ ವಿರುದ್ಧ ಪೊಲೀಸರು ಲಾಠಿ ಬೀಸಿದರು. ಬ್ರಿಟಿಷರ ಗುಲಾಮರಾಗಿದ್ದಂತಹ ಪೊಲೀಸರು ಒಂದು ಲಾಠಿ ಬೀಸಿದರು. ಅದೇ ಪೊಲೀಸರು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಮತ್ತೆ ಹೋರಾಟ ಶುರುವಾಗಿದೆ. ಅಲ್ಲಿ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಮತ್ತೆ ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇದ್ದಾರೆ. ಈಗ ರಾಮನ ಫ್ಲೆಕ್ಸ್ ಅನ್ನ ಧ್ವಜಸ್ತಂಭಕ್ಕೆ ಕಟ್ತಾ ಇರ್ತಕ್ಕಂಥದನ್ನ ಕೂಡ ತಾವು ನೋಡ್ತಾ ಇದ್ದೀರಾ. ಇದನ್ನ ಆಲ್ರೆಡಿ ಕಟ್ಟಿದ್ರು. ಯಾವತ್ತು ರಾಮ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅಯೋಧ್ಯೆಯಲ್ಲಿ, ಅವತ್ತೇ ಕಟ್ಟಿದ್ರು. ಬಟ್ ಪೊಲೀಸರು ಬಂದು ಅದನ್ನ ತೆರವು ಮಾಡಿದ್ದಾರೆ. ಈಗ ಅದನ್ನ ಮತ್ತೆ ಕಟ್ಟುವ ಪ್ರಯತ್ನವನ್ನ ಆ ಊರಿನ ಹುಡುಗರೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಅವರು ಹೇಳ್ತಾ ಇರೋದು ಇವ್ರು ಯಾರು ಸ್ಥಳೀಯರಲ್ಲ, VHP ಬಜರಂಗ ದಳದವ್ರು ಇವರೆಲ್ಲ ಮಂಡ್ಯದಿಂದ ಕರ್ಕೊಂಡ್ ಬಂದಿದ್ದಾರೆ, ಗ್ರಾಮಸ್ಥರೆಲ್ಲ ಹೊಲದಲ್ಲಿದ್ದಾರೆ, ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಇವ್ರು ಮಾತಾಡ್ತಾ ಇರೋದು. ಶ್ರೀರಾಮನ ಫ್ಲೆಕ್ಸ್ ಅನ್ನ ಕಟ್ಟುವ ಪ್ರಯತ್ನ ಮತ್ತೆ ನಡೀತಾ ಇದೆ. ಮೈಕ್ನಲ್ಲಿ ಹುರಿದುಂಬಿಸ್ತಾ ಇದ್ದಾರೆ, ಯಾರೂ ಧೃತಿಗೆಡಬೇಡಿ, ಹೆದರಬೇಡಿ ಅಂತ.